ಇದೆಲ್ಲ RCB ಫ್ಯಾನ್ಸ್ಗೆ ಚಿಕನ್ 65 ಅದೇ ಆಗ್ತಲ್ಲ ಲಕ್ಷಣ ಮಾಡಿಸಿದ್ದು. ಇವತ್ತು RCB ಫೈನಲ್ಸ್ ಮ್ಯಾಚ್, RCB ಹೊಡೆದೇ ನೋಡಮ್ಮ. ನೀವು ಕೇಳ್ದಂಗೆ ಇದು ಬಿರಿಯಾನಿಗೆ ಇಲ್ಲ, ಇದು ಬಿರಿಯಾನಿಗೋ ಇದು ಬಿರಿಯಾನಿಗೋ ನಂಗೆ ಗೊತ್ತಿಲ್ಲ. ಯಾವ್ದು ಏನ್ ಮಾಡ್ತೀಯ ನೋಡು. ಇದು ಚಿಕನ್ 65 ಮಾಡ್ತೀಯಾ? ಲೆಗ್ ಪೀಸ್ ಬಿರಿಯಾನಿಗೆ ಲೆಗ್ ಪೀಸ್ ಬಿರಿಯಾನಿ ಮಾಡು, ಚಿಕನ್ 65 ಮಾಡು. ಓಕೆ, ಇದೆಲ್ಲ RCB ಫ್ಯಾನ್ಸ್ಗೆ. ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಮತ್ತೊಂದು ಕಮಲ ಮನೆಯ ಸ್ಪೆಷಲ್ ವಿಡಿಯೋಗೆ, ಸ್ಪೆಷಲ್ ಡೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನು? ಇವತ್ತು ಬಿರಿಯಾನಿ, ಲೆಗ್ ಪೀಸ್ ಬಿರಿಯಾನಿ. ಓಕೆ, ಇದು ಚಿಕನ್ 65 ಅದೇ ಆಗ್ತಲ್ಲ ಗೈಸ್. ಇದು ಪಕ್ಕ ಏನಕ್ಕೆ ಗೊತ್ತಾ ಮಾಡಿಸಿದ್ದು? ನಾನೇ ಕೇಳಿ ಮಾಡಿಸಿದ್ದು. ಇವತ್ತು RCB ಫೈನಲ್ಸ್ ಮ್ಯಾಚ್, RCB ಹೊಡೆದೇ ಹೊಡಿತಾರೆ, ಅದಕ್ಕೋಸ್ಕರ ಈ ಟ್ರೀಟು. ಈಗ ಚಿಕನ್ 65ಗೆ ಏನೇನು ಮಿಕ್ಸ್ ಮಾಡ್ತಾರೆ, ಮಸಾಲೆ ಏನೇನು ಹಾಕ್ತಾರೆ ನೋಡೋಣ. ತಕ್ಷಣ ಹಾಕಿದ್ದೀವಿ. ಸೊ ಇದು ತೊಳೆದಿದ ತಕ್ಷಣನೇ ಹಾಕ್ಬಿಟ್ಟೆ ನಾನೇ. ಮತ್ತೆ ಇನ್ನೊಂದ್ಸತಿ ತೊಳೆಯೋಣ ಅಂತಂದ್ರೆ 3 ಸತಿ ತೊಳೆದಿದ್ದೆ, ಸಾಕು ಅಂದರು. ಆಮೇಲೆ ಮನೇಲಿ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಓಕೆ, ಹಾಕ್ತಾ ಇದ್ದೀನಿ. ಯಾವುದು ಮೈದಾ ಹಿಟ್ಟು. ಓಕೆ, ಮೈದಾ ಹಿಟ್ಟು 1 ಸ್ಪೂನು, ಮೈದಾ ಹಿಟ್ಟು, ಅಕ್ಕಿ ಹಸಿಟ್ಟು, ಎರಡು ನೋಡಕ್ ಒಂದೇ ತರ ಐತೆ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೀವು ಕನ್ಫ್ಯೂಸ್ ಆಗ್ಬೇಡಿ ಗೈಸ್. ಏನೇನ ಏನ ಜೋಳದ ಹಿಟ್ಟು ಅಲ್ಲಲ್ಲ, ಅದೇನೋ ಅಂದಲ್ಲ, ಕಾನ್ಫ್ಲವರ್ ಅಲ್ಲ, ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಅಲ್ಲ, ಕಾರ್ನ್ಫ್ಲವರ್. 2 ಸ್ಪೂನ್ ಹಾಕ್ತಾ ಇದ್ದೀನಿ. 2 ಸ್ಪೂನು ಕಾರ್ನ್ಫ್ಲವರ್. 2 ಸ್ಪೂನು ಕಾರ್ನ್ಫ್ಲವರ್. ನೆಕ್ಸ್ಟ್ ಇದು ಧನಿಯಾ ಪೌಡರ್ ಸ್ವಲ್ಪ, ಒಂದು ಸ್ಪೂನ್. ಓಕೆ, ಮಸಾಲೆ ಧನಿಯಾ. ಚಿಕನ್ 65ಗೆ ಧನಿಯಾ. ಹೌದು, ಹೊಡಿರಿ ಚಪ್ಪಾಳೆ. ಚಿಲ್ಲಿ ಪೌಡರ್. ಓಕೆ, ಚಿಲ್ಲಿ ಪೌಡ್ರು 1 ಸ್ಪೂನು. ಸ್ವಲ್ಪ ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ, 1.5 ಸ್ಪೂನ್ ಹಾಕೋಣ. ಓಕೆ, ಖಾರ ಜಾಸ್ತಿ ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಜಾಸ್ತಿ. ಮೆಣಸು ಪೌಡ್ರು ಒಂದು ಅರ್ಧ ಸ್ಪೂನ್. ಓಕೆ, ಅರ್ಧ ಸ್ಪೂನ್ ಮೆಣಸು ಪೌಡ್ರು. ಇದು ತಕ್ಕ ಉಪ್ಪು, ರುಚಿಗೆ ತಪ್ಪ ಉಪ್ಪು. ರುಚಿಗೆ ತಕ್ಕ ಉಪ್ಪು. ರುಚಿಗೆ ಸಾರಿ. ಸಾಕಾಗಿಲ್ಲ ಅಂದರೆ ಆಮೇಲೆ ಹಾಕೋಬೋದು. ಓಕೆ, ಕಲಸಿ ಎಲ್ಲ ಆದಮೇಲೆ ಇವಾಗ ಕಲ್ಸೋಣ. ಓಕೆ, ಇದಕ್ಕೆಲ್ಲ ಮೊಸರು ನಿಂಬೆಹಣ್ಣು ಅದೆಲ್ಲ ಏನು ಹಾಕಲ್ವಾ? ನಾನು ಹಾಕಲ್ಲ. ಹಾಂ, ಮೊಟ್ಟೆ ಕೂಡ ಹಾಕ್ಬೋದು. ಓಕೆ, ಹಾಕ್ತಾ ಇದ್ದೀನಿ ಮೊಟ್ಟೆ. ಮೊಟ್ಟೆ ಆ್ಯಕ್ಚುಲಿ ಮೊಸರು ಹಾಕ್ತಾರಲ್ವಾ? ಮೊಸರು ಆಮೇಲೆ ನಿಂಬೆಹಣ್ಣು ಹಾಕ್ತಾರೆ, ಮೊಸರು ಹಾಕಲ್ಲ. ಮೊಸರು ಹಾಕೋದು ಇದಕ್ಕ ಕಬಾಬ್ಗ? ಅದಕ್ಕೂ ಹಾಕ್ಬೋದು, ಇದಕ್ಕೂ ಹಾಕ್ಬೋದು. ನಾನು ಯಾವಾಗ ಹಾಕಿಲ್ಲ. ಓಕೆ ಓಕೆ, ಇದೆಲ್ಲ ಗೊತ್ತಾ ನಿಮಗೆ? ಹಾಂ, ಸುಮ್ಮನೆ ಹಿಂಗೆ ಎಲ್ಲೋ ಕೇಳಿದ್ ನೆನಪು. ಹೋಟ್ಲಲ್ಲ ಇರ್ಬೋದೇನೋ. ಹೋಟ್ಲ ಇಲ್ಲ, ಆಚೆ ಕಡೆ ರೋಡ್ ಸೈಡ್ ಹಾಕಿರ್ತಾರಲ್ಲ, ಅವಾಗ ಕಲಿಸ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ನೋಡಿರೋ ನೆನಪು. ಇದೆಲ್ಲ ಅಲ್ಲಮ್ಮ, ಇದು ಕಲಿಸ್ದಾಗೆಲ್ಲ ಸುಮಾರು ಕಡೆ ಕೆಂಪಗಿರುತ್ತೆ. ಇದೇನು ಈ ಕಲರ್ ಐತಿ ಇದು? ನಾನು ನ್ಯಾಷನಲ್ ಆಗಿ ಹಾಕಿದ್ದೀನಿ. ಏನಾಗಿ ಹಾಕಿದ್ಯಾ? ಎಲ್ಲ ಡೈರೆಕ್ಟ್ ಆಗಿ ನಮ್ಮ ಮನೇಲಿರೋ ಹಾಕಿ ಮಾಡ್ತಾ ಇದ್ದೀನಿ. ನ್ಯಾಷನಲ್ ಆಗಿ ನ್ಯಾಚುರಲ್ ಆಗಿ ಹೇಳು. ನ್ಯಾಚುರಲ್ ಆಗಿ, ಹಂಗೆ ನ್ಯಾಷನಲ್ ಆಗಿ. ಓಕೆ, ಅದಾವ ನೆಂದ್ರೆ ಚೆನ್ನಾಗಿರುತ್ತೆ. ಇದಾ? ಓಕೆ ಗೈಸ್, ಇದೆಲ್ಲ ಕಲಸಾದ್ಮೇಲೆ ಒಂದು ಅರ್ಧ ಗಂಟೆ ನೀಟಾಗಿ ಮುಚ್ಚಿಕ್ಬಿಡಿ. ಅಂದರೆ ಐ ಮೀನ್ ಒಂದು ಕಡೆ ಸ್ಟೋರ್ ಮಾಡಿ ಅರ್ಧ ಗಂಟೆಗೆ ಸೂಪರಾಗಿ ಇರುತ್ತೆ ಅಂತ ಹೇಳ್ತಾವ್ರೆ. ಈಗ ನಗಾಡಿದ್ದೇನೆ. ಓಕೆ ಗೈಸ್, ಈಗ ಬಿರಿಯಾನಿಗೆ ರೆಡಿ ಮಾಡ್ತಾರೆ. ಹಚ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ತಾ ಇದೆಯಾ? ಎಲ್ಲಿಗಿಲ್ಲ, ಬಿರಿಯಾನಿಗೆ ಹಚ್ತಾ ಇದ್ದೀನಿ. ಹಚ್ತಾ ಇಲ್ಲ, ಹೆಚ್ತಾ ಇದ್ದೀನಿ. ಅಲ್ಲಮ್ಮ, ಈಗ ಯಾಕೆ ಇಷ್ಟೊಂದು ಒಂಥರ ಗಾಬರಿ ಆಗ್ತಾ ಇದೆಯಾ? ಕನ್ನಡನೇ ಒಂಥರನೇ ಮಾತಾಡ್ತಾ ಇದೆಯಲ್ಲ, ಯಾಕೆ? ಯಾರಾದ್ರೂ ಏನಾದರೂ ಹೇಳ್ತಾರೆ ಅಂತ
ಒಂದ್ ವಾರ ಮನ್ಸ ಯಾರು ಏನ್ ಹೇಳ್ತಾರಮ್ಮ, ಹೇಳೋರೆಲ್ಲ ಹೇಳ್ತಾನೆ ಇರ್ತಾರೆ. ನೀನು ಕರೆಕ್ಟ್ ಆಗಿದ್ರು ಹೇಳ್ತಾರೆ, ತಪ್ಪಾಗಿದ್ರು ಹೇಳ್ತಾರೆ. ಈ ಅಲ್ಲಿ ಹಿಂಗ್ ಅಂತೀಯ ಗೊತ್ತಾ, ಅದನ್ನ ಬಿಟ್ಬಿಡು. ಹೆಂಗ್ ಹೇಳೋ ಹಿಂಗೆ ಅಂತನೋದು, ಅದನ್ನ ಬಿಡು ಸ್ವಲ್ಪ. ಯಾರು ಏನು ಹೇಳಲ್ಲಮ್ಮ, ಎಲ್ಲ ಸಬ್ಸ್ಕ್ರೈಬರ್ಸು ತುಂಬ ಖುಷಿಯಿಂದ ನೋಡ್ತಾ ಇರ್ತಾರೆ. ಸರಿ, ಭಯ ಬೀಳಲ್ಲ ಇನ್ಮೇಲೆ, ನೋಡಿ ಮಾಡ್ತೀನಿ. ಹಾಂ, ಅಷ್ಟೊಂದು 4 ಟೊಮೊಟೊ ಕುಯ್ಕೋತಾ ಇದೆಯಮ್ಮ? ಹೌದು, 4 ಟೊಮೊಟೊ. ಓಕೆ, ಸಾಕಾ 4 ಇಲ್ಲ ಇನ್ನೂ ಜಾಸ್ತಿ ಹಾಕೋಬೇಕಾ? ಇಲ್ಲ, ಎಷ್ಟು ಅದೇ ಅಡುಗೆಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಹಾಕ್ತಾರೆ ಅನ್ನೋದಕ್ಕೆ ಆಮೇಲೆ ಜಾಸ್ತಿ ಹಾಕೋಬೇಕು. ಓಕೆ, ಇಷ್ಟೊಂದೆಲ್ಲ ಟೊಮೊಟೊ ಈರುಳ್ಳಿ ಏನೇನು ಹಾಕ್ತಾ ಇದೆಯಾ? ಯಾವ ಬಿರಿಯಾನಿ ಮಾಡ್ತಾ ಇದೆಯಾ? ಹಾಂ, ಮೈಲ್ಡ್ ಆಗಿ ಇರಲಿ ಅಂತ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಓಕೆ ಓಕೆ, ಮೈಲ್ಡ್ ಬಿರಿಯಾನಿ ಗೈಸ್, ಮಸಾಲೆ ಜಾಸ್ತಿ ಇಲ್ಲದೆ ಹಾಂ ಮೈಲ್ಡ್ ಆಗಿ ಮಾಡ್ತಾ ಇದ್ವಿ. ಓಕೆ ಓಕೆ, ಚೆನ್ನಾಗಿರುತ್ತೆ ಗೈಸ್. ಮೈಲ್ಡ್ ಅಂದರೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಇರಲ್ಲ. ಸಂಜೆ ಹೊತ್ತಲ್ವಾ, ಸ್ವಲ್ಪ ಎದೆ ಉರಿಯಲ್ಲ ತಿಂದಾದ್ಮೇಲೆ. ರಾತ್ರಿ ಹೊತ್ತು ಮಾಡ್ತಾ ಇದ್ದಾರಲ್ಲ, ರಾತ್ರಿ ಹೊತ್ತು ಸುಮ್ಮನೆ ಮಸಾಲೆ ಐಟಮ್ಸ್ ತಿಂದರೆ ಗೊತ್ತಲ್ಲ, ಫುಲ್ಲು ಎದೆ ಉರಿಯೋದು, ಒಂಥರ ಅನ್ಕಂಫರ್ಟಬಲ್ ಡ್ರೈಸಿನೆಸ್, ಅದೇನೋ ಡಿಸಿನೆಸ್ ಏನೋ ಅಂತಾರಲ್ಲ ಅದು. ಸೊ ನನಗೂ ಒಂದು ಪದ ಮಿಸ್ ಆಯ್ತು ನೋಡಿ. ನಾನು ಅವ್ರಿಗೆ ರೇಗ್ಸಕ್ಕೆ ಹೋಗ್ತೀನಿ, ನಾನೇ ಪದ ಮಿಸ್ ಮಾಡಿಬಿಟ್ಟೆ. ಹಿಂಗಾಗ್ತಾವ ಒಂದೊಂದು ಸತಿ, ಹಿಂಗಾಗ್ತಾವ ಒಂದೊಂದು ಸತಿ. ಅದಕ್ಕೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಓಕೆ ಗೈಸ್, ಇದನ್ನು ಎಲ್ಲರೂ ಈಗ ಮೈಲ್ಡ್ ಬಿರಿಯಾನಿನೂ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೋಬೋದು. ಈವ್ನಿಂಗ್ ಟೈಮ್ ಮಾಡಿದಾಗ ಇದು ಒಂದು ಮಸ್ತಾಗಿರುತ್ತೆ ನೋಡಿ. ಈಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಏನು ಮಾಡ್ತಾ ಇದ್ದೀವಿ ಬಿರಿಯಾನಿಗೆ? ಅಕ್ಕಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು. ಓಕೆ, ಎಷ್ಟು ಗ್ಲಾಸ್ ಅಕ್ಕಿ? ನಾನು 2 ಗ್ಲಾಸ್ ಹಾಕ್ತಾ ಇದ್ದೀನಿ. ಹಾಂ, ತೊಳೆದ್ಬಿಟ್ಟು ಇಟ್ಟರೆ ಸ್ವಲ್ಪ ಹೊತ್ತು ನೆನೀತಾ ಇರುತ್ತೆ. ಓಕೆ, ಬಾಸುಮತಿ ರೈಸ್. ಓಕೆ, ಬಾಸುಮತಿ ಅಕ್ಕಿ. ಗೈಸ್ ಏನು ಗೊತ್ತಾ, ಒಂದು ಕಡೆ RCB ಮ್ಯಾಚು ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ಫಸ್ಟ್ ಬಾಲ್ ಡಾಟ್ ಆಯಿತು. ಈ ಕಡೆ ವಿಡಿಯೋನೂ ಮಾಡಬೇಕು, ಆ ಕಡೆ ಮ್ಯಾಚು ನೋಡಬೇಕು. ಇವತ್ತಂತೂ ಟಾಸ್ಕ್ ಸಿಕ್ಕಾಬಿಟ್ಟಿದೆ ಗೈಸ್, ಹೆವಿ ಟಾಸ್ಕ್ ಇದೆ ನನಗಂತೂ. ಬಿರಿಯಾನಿ ತಿನ್ಲೇಬೇಕಂದ್ರೆ ಮಾಡಲೇಬೇಕು. ಮಾಡ್ಬೇಕು, ಅದು ನಿಜ. ಹಂಗೆ ಬರುತ್ತಾ ಬಿರಿಯಾನಿ? ಕೇಳಿದೀವಲ್ಲ RCB ಸ್ಪೆಷಲ್ ಬಿರಿಯಾನಿ ಮಾಡು ಅಂತ, ಅದಕ್ಕೆ ಸುಸ್ತಾಗಿ ಕುತ್ಕೊಂಡಿದ್ರೆ ಬಿರಿಯಾನಿ ಮಾಡ್ಕೊಡೋ ಅಂತೀಯಾ? ಮಾಡ್ಕೊಡಮ್ಮ, RCBಗೋಸ್ಕರ ಅಷ್ಟು ಮಾಡಲ್ವಾ ನೀನು? ಅದಕ್ಕೆ ಸರಿ, ಅದಕ್ಕೆ ಮಾಡ್ಬೇಕಪ್ಪ. ಕೆಲಸ ಮಾಡಿದ್ರೆ ನಾನು ಒಂದು ಕೆಲಸ ಮಾಡ್ತೀನಿ. ನೋಡ, ನೀನು ಬಿರಿಯಾನಿ ಮಾಡಿಕೊಟ್ಟಿದ್ದಕ್ಕಾದ್ರೂ RCB ಗೆದ್ದು ಬಿಡ್ತಾರೆ ಇವತ್ತು. ಗೆಲ್ಲಿ 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 ಎಲ್ಲ ಗೆಲ್ಲೇಬೇಕು. ಈ ಸಲನೂ ಕಪ್ ನಮ್ದೆ, ಹೇಳೋ. ಗೆಲ್ಲಿ ಗೆಲ್ಲಿ, ಈ ಸಲನೂ ಕಪ್ಪು ನಮ್ದೇ. ಎಸ್, ಜೈ RCB, ಜೈ RCB. ಹೌದಾ? ನನಗೆ ಪಾತ್ರೆ ಇಡ್ತಾವ್ರೆ. ಪಾತ್ರೆ ಇಡೋಣ ಅಂತ ಇಲ್ಲಿ ಎಲ್ಲೋ ಕೈ ಹಾಕ್ತವ್ರೆ. ಓಹ್, ಫಸ್ಟ್ ಗ್ಯಾಸ್ ಅಂಟಿಸ್ಬೇಕಲ್ಲ, ಸಾರಿ. ಪಾತ್ರೆ ಈಗ ಫಸ್ಟ್ ಬಿರಿಯಾನಿ ಮಾಡಿದ್ದು ಯಾವಾಗಮ್ಮ? ಫಸ್ಟ್ ಟೈಮ್? ಫಸ್ಟ್ ಮಾಡ್ದಂದ್ರೆ ಒಂದು 20 ವರ್ಷದ ಮುಂಚೆ. 20 ವರ್ಷದ ಮುಂಚೆ? ಓಕೆ. ಸ್ಟಾರ್ಟ್ ಮಾಡಿದೆ. ಹೆಂಗ್ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ ಬಿರಿಯಾನಿ ಟೇಸ್ಟ್? ಕರೆಕ್ಟಾಗಿ ಹೇಳು, ಪ್ರಾಂಪ್ಟಾಗಿ ಹೇಳು. ಸುಮಾರಾಗಿ ಬಂದಿತ್ತು, ಆಮೇಲೆ ಚೆನ್ನಾಗಿ ಬಂತು. ಆಮೇಲೆ ಚೆನ್ನಾಗಿ ಬಂತ? ಆಮೇಲೆ ಏನೇನು ಮಿಸ್ಟೇಕ್ ಆಯ್ತೋ ಅದನ್ನ ಇದು ಮಾಡ್ಕೊಂಡು ಮಾಡ್ದ. ಫಸ್ಟ್ ನಾನು ಒಂದ್ಸಾರಿ ಮಾಡಿದೆ. ಫಸ್ಟ್ ಮಾಡಿದಾಗ ನಾನು ಬೇರೆ ಥರ ಮಾಡಿದ್ದೆ. ಆ ಬಿರಿಯಾನಿನೂ ಒಂದ್ಸಾರಿ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟ್ ಮಾಡಿದ ಬಿರಿಯಾನಿ. ಓಕೆ ಓಕೆ, ಅಂದ್ರೆ ಅವಾಗಿನ ಟೈಮಲ್ಲಿ 20 ವರ್ಷದ ಹಿಂದೆ ಮಾಡಿದ ಬಿರಿಯಾನಿನ ಇವಾಗ ಮಾಡಿ ತೋರಿಸ್ತೀವಿ ಒಂದ್ಸತಿ. ಹೌದು. ಓಕೆ ಓಕೆ ಗೈಸ್, ಇದು ಪಾತ್ರೆ ಕುದ್ದಿದೆ. ಬೆಣ್ಣೆ ಹಾಕೋತಾ ಇದ್ದೀನಿ. ಫಸ್ಟ್ ಬೆಣ್ಣೆ, ಪಾತ್ರೆ ಬಿದ್ಮೇಲೆ ಬೆಣ್ಣೆ ಸ್ವಲ್ಪ ಹಾಕ್ಬೇಕು. ಎಣ್ಣೆ, ಹಾಂ ಏಲಕ್ಕಿ, ಹಾಂ, ಇದು ಕಸ್ತೂರಿ ಮೆಥಿ, ಓಕೆ, ಇದು ಮರಾಠಿ ಮೊಗ್ಗು, ಹಾಂ, ಇದು ಅನಾನಸ್ ಹೂವು, ಹಾಂ, ಇದು ಸ್ಟಾರ್ ಹೂವು, ಓಕೆ, ಇದು ಕಣ್ಣು ಹೂವು. ಓಕೆ, ಇಷ್ಟೊತ್ತು ಹೇಳಿದ ಐಟಮ್ಗಳೆಲ್ಲ ಇದೆ ನೋಡ್ಕೊಳ್ರಿ. ನನ್ನ ಶತ್ರು ಇದೇ, ಇದೊಂದೈತೆ ಗೊತ್ತಾ ಹೂವು, ಇದೊಂದೇ ಶತ್ರು ನನಗೆ. ನಾ ಒಂದಿನ ಏನ್ ಮಾಡ್ತೀನಿ, ಇಷ್ಟ ಹಾಕ್ಬಿಟ್ಟು ಮಾಡ್ಕೊಟ್ಬಿಡ್ತೀನಿ. ಓಕೆ ಗೈಸ್, ಈಗೆಲ್ಲ ಎಲ್ಲ ಒಟ್ಟಿಗೆ ಹಾಕ್ತಾ ಓಕೆ ಓಕೆ, ಎಲ್ಲ ಮಸಾಲೆ ಐಟಮ್ ಒಟ್ಟಿಗೆ ಹಾಕಿದ್ದಾರೆ. ಹಾಕೊಂತಾ ಇದ್ದೀನಿ. ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದಾರೆ. 2 ಈರುಳ್ಳಿ. ಓಕೆ, ಚಟಪಟ ಚಟಪಟ ತಿಂದ್ಮೇಲೆ ಒನ್ಸ್ ಮೋರ್ ಅನ್ಬೇಕಷ್ಟೇ. ಚಂದ್ರವಣ್ಣ ಅಂತಾರ. ಚಟಪಟ ಪಟ ಪಟ ಅಲ್ಲ, ಪಟ 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 ಅಲ್ಲ, ಚಟಪಟ ಚಟಪಟ.
ಚೆನ್ನಾಗಿ ಹುರ್ಕೋಬೇಕು. ಹೌದು. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಓಕೆ. ನಾನು ಬೇರೆ ಇಷ್ಟು ಹತ್ರ ನಿಂತಿದ್ದೀನಿ, ಈರುಳ್ಳಿ ಕಲರ್ ಚೇಂಜ್ ಹಾಕೋಕೆ ನನ್ನ ಮಕ ಕಲರ್ ಚೇಂಜ್ ಆಗ್ಬಿಟ್ರೆ ಏನು ಮಾಡೋದು? ಹಂಗೇನಾಗಲ್ಲ, ಆ ಥರ ಏನು ಮಾಡಲ್ಲ. ಅಲ್ಲ ಎಗ್ರುಬಿಟ್ರೆ ಅಂತ ಅಷ್ಟೇ. ಎಗ್ರಿದ್ರೆ ಏನು ಮಾಡೋಕ್ಕಾಗಲ್ಲ. ಬಿರಿಯಾನಿ ತಿನ್ನಬೇಕಾದ್ರೆ ಎಲ್ಲ ಎಗ್ರಿಸ್ಕೋಬೇಕಷ್ಟೇ. ಹಾಂ ಓಕೆ ಗೈಸ್, ಮೆಣಸಿನ್ಕಾಯಿ ಹಾಕ್ತವ್ರೆ. ಖಾರಕ್ಕೆ ಒಂದು 4-5 ಮೆಣಸಿನ್ಕಾಯಿ. ಅದು ಕಟ್ ಏನು ಮಾಡಲ್ವಾ? ಹಂಗೆ ರುಚಿಗೆ ಕಟ್ ಮಾಡಲ್ಲ. ಅಲ್ಲ ಅದು ಕಟ್ ಮಾಡಿದ್ರೆ ಹಾಕಿದೆ, ಅದು ಹೆಂಗೆ ಓಪನ್ ಆಯ್ತು? ಓಪನ್ ಆಗ್ಬಿಡುತ್ತಾ? ಓಪನ್ ಆಗಲ್ಲ, ಟೇಸ್ಟ್ ಮಾತ್ರ ಬರುತ್ತೆ, ಕಾಯಿ ಹಂಗೆ ಇರುತ್ತೆ. ಈಗ ಮೆಣಸಿನ್ಕಾಯಿ ಪಟ್ ಪಟ್ ಅಂತ ಹೊಡೆದ್ರೆ ಪಾಪ ಇವ್ರ ಮಕದ ಮೇಲೆ ಸಿಡಿದ್ಬಿಡ್ತು ಲೆಫ್ಟ್ ಸೈಡು. ಸರಿ, ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಓಕೆ ನೋಡಿ, ಈ ಕಲರ್ ಬಂದ ಮೇಲೆ ಟೊಮೆಟೊ ಹಾಕೋಬೇಕು. ಓಕೆ. ಇವಾಗ 4 ಟೊಮೆಟೊ ಚಿಕ್ಕದು, ದೊಡ್ಡದಾದ್ರೆ 2 ಸಾಕು. ಓಕೆ ಓಕೆ ಓಕೆ. ಇವಾಗ ನಾವು ಕಟ್ ಮಾಡಿ ಚಿಕ್ಕ ಟೊಮೆಟೊ, ಅದಕ್ಕೆ 4 ಹಾಕಿದ್ಯಾ? ಹೌದು, ದೊಡ್ಡದಾದ್ರೆ 2. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತವ್ರೆ. ಮತ್ತೆ ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾ ಇಲ್ಲ ಹೈ ಫ್ಲೇಮಲ್ಲೇ ಮಾಡಿದ್ರು ಆಗುತ್ತಾ? ಕಮ್ಮಿ ಇದರಲ್ಲೇ ಮಾಡಿದ್ರೆ ಏನೀಗ? ಪುದೀನ ಹಾಕೋತಾ ಇದ್ದೀನಿ. ಓಕೆ, ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು ಆದಮೇಲೆ ಕೊತ್ತಂಬರಿ ಸೊಪ್ಪು. ಓಕೆ ಗೈಸ್, ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಮೊಸರು. 4 ಸ್ಪೂನ್ ಅಷ್ಟು. ಹಾಂ, 4 ಸ್ಪೂನು. ಇದು ನಿಮ್ಮೂರಲ್ಲಿ 4 ಸ್ಪೂನು. ಊರಲ್ಲಿ ನಾವು ನಮ್ಮ ಬೆಂಗಳೂರಲ್ಲಿ 4 ಸ್ಪೂನು. ಹೌದು. ಇಲ್ಲಿ ಮೊಸರು ಹಾಕಿದ್ದ ತಕ್ಷಣ ಅಲ್ಲಿ ಜೀಟಿದ್ದು ಕೇಟ ಮೊಸರಾಗೋಯ್ತು. ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕೊಳ್ಳೋಣ. ಓಕೆ, ಅರ್ಶಿನ. ಗರಂ ಮಸಾಲ. ಸ್ವಲ್ಪ ಗರಂ ಮಸಾಲ. 1 ಸ್ಪೂನ್ ಚಿಲ್ಲಿ ಪೌಡರ್. ಓಕೆ, ಕಾಶ್ಮೀರಿದು ಅವಲೇ ಹಾಕಿದ್ದು? ಅದು ಮಾಮೂಲಿ ಚಿಲ್ಲಿ ಪೌಡರ್. ಓಕೆ, ಇದು ಪ್ಯಾಕೆಟ್ದಾ? ಕಾಶ್ಮೀರಿ ಚಿಲ್ಲಿ ಕಲರು ಬರುತ್ತಲ್ಲ. ಹಾಂ ಹಾಂ. ಫುಲ್ಲು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಬೆಂದರೆ ಚಿಕನ್. ಏನು ಗೊತ್ತಾ, ಇವತ್ತು ಮಳೆ ಬರೋಂಗೆ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಹಬೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಏನು ಗಾಳಿ ಇಲ್ಲ ಏನಿಲ್ಲ, ಬಟ್ ನಿಮ್ಗೇನು ಬೇಜಾರಾಗಲ್ಲ. ಓಕೆ, ಇವಾಗ ಲೆಗ್ ಪೀಸ್ ಹಾಕೊಳ್ಳೋಣ. ನನ್ನ ಬಾಯಿಗೆ ನೋಡಿ ಲೆಗ್ ಸ್ಪಿನ್ ಹಾಕೋಣ ಅಂತ ಗೊತ್ತೈತೆ. ಓಕೆ, ಲೆಗ್ ಪೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಚೆಗೆ ಹೋಯ್ತೈತೆ. ಏನು ಮಾಡೋಕ್ಕಾಗಲ್ಲ, ಅಡುಗೆ ಮಾಡೋರು ಚೆಲ್ಲುತ್ತೆ. ಹುಷಾರಾಗಿ ಮಾಡ್ತಾರೆ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿ. ಓಕೆ, ಈಗ 1.5 ಗ್ಲಾಸ್ ತಾನೇ ಅಕ್ಕಿ? 2 ಗ್ಲಾಸ್ ಹಾಕಿರೋದು? 3 ಗ್ಲಾಸ್ ಅಂದ್ರೆ 3 ಗ್ಲಾಸ್ ನೀರು ಹಾಕ್ಬೇಕಾ? 1 ಗ್ಲಾಸ್ ಹಾಕ್ತಾ ಇದ್ದೀನಿ. ಇನ್ನೊಂದು ಗ್ಲಾಸ್ ಇಟ್ಕೊಂಡು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಬೇಕು. ಯಾವ ಗ್ಲಾಸ್ ಜೀರಾ ರೈಸ್ ಅಂದ್ರೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು. 3 ಗ್ಲಾಸ್ ಆಯ್ತು. ಇದೇ ಜೀರಾ ರೈಸ್ಗೆ ಹಾಕಿದ್ರೆ ಹೆಂಗ್ ಮಾಡ್ಬೇಕು? 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. Okay. ಯಾವ ಗ್ಲಾಸಲ್ಲಿ ಅಕ್ಕಿ ತಗೋತೀವೋ ಆ ಗ್ಲಾಸಲ್ಲೇ ನೀರು ತಗೋಬೇಕು. ಓಕೆ ಓಕೆ, ಯಾವ ಅಳತೆಯಲ್ಲಿ ತಗೊಂಡಿರ್ತೀವಿ ಅದೇ ಅಳತೆಯಲ್ಲಿ. ಬಾಸುಮತಿಗೆ 1.5 ಗ್ಲಾಸ್ ಹಾಕ್ಬೇಕು. ಏನಕ್ಕೆ ಆ ಥರ? ಬಾಸುಮತಿಗೆ ಒಂದು ಥರ ಇದು ನೀರು ಮುದ್ದೆ ಅಕ್ಕಿ. ಆಗ್ಬಿಡುತ್ತೆ. ಅದಕ್ಕೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಮಾಮೂಲಿ ಅಕ್ಕಿ ಆದ್ರೂ ಅಷ್ಟೇ ಹಾಕ್ಬೇಕು. ಮನೇಲಿ ಅಡಿಗೆ ಮಾಡ್ತೀವಲ್ಲ ವೈಟ್ ರೈಸು, ಅದಕ್ಕೂ 2 ಗ್ಲಾಸ್ ಹಾಕ್ಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪ? ಓಕೆ, ನೈಸುಪ್ಪು ಹಾಕಂಗಿಲ್ಲ? ಯಾವ್ದು ಬೇಕಾದ್ರೆ ಹಾಕ್ಬೋದು. ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಓಕೆ, ಅವ್ರವ್ರಿಗೆ ಯಾವ್ದು ಇದಾಗುತ್ತೋ ಅದನ್ನ ನೋಡಿ ಗೈಸ್, ಇದೀಗ ಇಷ್ಟು ಲೆವೆಲ್ಗೆ ಆಗಿದೆ. 4 ಲೆಗ್ ಪೀಸು, ಮಸಾಲೆ ಎಲ್ಲ ಮಿಕ್ಸ್ ಆಗಿ ಇಷ್ಟಾಗಿದೆ. ಹಾಂ ಮುಚ್ಚಿ ಇಡೋದು. ಹಾಂ,
ಸ್ವಲ್ಪ ಬೇಯಬೇಕಾ? ಕುದಿ ಬರ್ಬೇಕು ನೀರು. ಹಾಂ ಹಾಂ, ಕುದಿ ಬಂದಮೇಲೆ ಅಕ್ಕಿ ಹಾಕೋದ? ಅಕ್ಕಿ ಹಾಕ್ಬೇಕು. ಹಾಕಿದ್ರೆ ಬಿರಿಯಾನಿ ರೆಡಿ. ಓಕೆ, ಕುದಿಯೋದು ಬೇಡ, ಬರೀ ಅಕ್ಕಿ ಹಾಕ್ಬಿಟ್ರೆ ಸಾಕು, ಬೆಂದು ಆಗ್ಬಿಡುತ್ತೆ ಬಿರಿಯಾನಿ. ಹಾಂ ಕುದಿದ್ಮೇಲೆ ಹೇಳ್ತಾರದು. ಹಾಂ ಓಕೆ. ಅಕ್ಕಿ ಹಾಕೊಂಡ್ರೆ ಇವಾಗ ಥರ ನೀರು ಚೆನ್ನಾಗಿ ಕೊತ ಅಂತ ಕುದೀತಾ ಇರಬೇಕು. ಆ ಟೈಮಲ್ಲಿ ಅಕ್ಕಿ ಹಾಕಿ 2 3 ಸತಿ ತೊಳೆದಿರೋಂಥ ಬಾಸುಮತಿ ಅಕ್ಕಿನ. ಓಕೆ, ಅಕ್ಕಿ ನೋಡ್ರಿ ಗೈಸ್, ಅಕ್ಕಿ ಹಾಕಿ ಎಷ್ಟೊತ್ತು ಕಾಯಿಸ್ಬೇಕಮ್ಮ? ಕಾಯಲ್ಲ, ಅನ್ನ ಬೇಯಬೇಕಲ್ಲ. ಹಾಂ ಹಾಂ ಹಾಂ. ಜಾಸ್ತಿ ಸೌಟ್ ಹಾಕಿ ತಿರುಗಬಾರ್ದು, ಇಲ್ಲಾಂದ್ರೆ ಒಡೆದೋಗ್ಬಿಡುತ್ತೆ ಅನ್ನ, ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಈಗ ಬಿರಿಯಾನಿ ಆಗಿದೆ, ದಮ್ ಹಾಕ್ಬೇಕು. ವಾವ್, ಏನು ಬ್ಯೂಟಿಫುಲ್ ಆಗಿ ಬಂದಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಇಟ್ಬಿಟ್ಟು 65 ಮಾಡೋಣ. ನಾರ್ಮಲ್ ಆಗಿ ಎಲ್ಲ ಬಿರಿಯಾನಿಗೂ ದಮ್ ಹಾಕ್ಲೇಬೇಕಾ? ಅದು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಿಡಿ ಬಿಡಿಯಾಗಿ. ಓಕೆ, ಈ ಕಡೆ ಇಟ್ಬಿಡೋಣ. ಹಾಂ. ಇವಾಗ ಗೈಸ್, ಒಂದು ಸೈಡಲ್ಲಿ ಲೋ ಫ್ಲೇಮಾ ಹೈ ಫ್ಲೇಮಾ? ಹೈ ಫ್ಲೇಮ್ ಒಂದು 5 ನಿಮಿಷ ಆಮೇಲೆ ಓಕೆ. ಇವಾಗ ಬಾಣಲೆ ಇಡ್ತಾ ಇದ್ದೀನಿ. ಓಕೆ, ಚಿಕನ್ 65ಗೆ ಬಾಣಲಿ ಇಡ್ತಾ ಇದ್ದಾರೆ. ಚಿಕನ್ 65 ಯಾವ ಥರ ಟೇಸ್ಟ್ ಇರಬೇಕು ಅಂದರೆ, ತಿಂದರೆ ವಾರೇವಾ ಅನ್ಬೇಕು. ವಾರೇವಾ ಅಂತಾನೆ ಇರುತ್ತೆ. ಇಲ್ಲ ಹೈ ಫ್ಲೇಮಲ್ಲೇ ಐತೆ. ಈ ಎಣ್ಣೆ ಕಾಯಿ ಇಲ್ಲ ಇಲ್ಲ, ಇದು ದಮ್ ಕಟ್ಟಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಆಮೇಲೆ ಇರಬೇಕಲ್ಲ, ಆಮೇಲೆ ಸ್ಲೋ ಮಾಡೋಣ. ಓಕೆ ಓಕೆ. ಇದು ಅವಾಲೆ ಮ್ಯಾರಿನೇಟ್ ಮಾಡಿ ಇಟ್ಟಿದಂಥ ಚಿಕನ್ 65 ಮಸಾಲ. ಎಣ್ಣೆ ಕಾಯ್ತಾ ಇದೆ, ಇದು ಚಿಕನ್ 65 ಇದೆ. ರೆಡಿ ಮಾಡ್ತಾ ಈ ಕಡೆ ಕರಿಯೋದು. ಬಿರಿಯಾನಿ ದಮ್ ಆಗ್ತಾ ಇದೆ. ಈಗ ಬಾಳೆ ಎಲೆ ಹಾಕೋಣ ಇದಕ್ಕೆ. ಓಕೆ, ದಮ್ ಕಟ್ಟಿರೋದಕ್ಕೆ ಬಾಳೆ ಎಲೆನಾ? ಏನಕ್ಕೆ ಬಾಳೆ ಎಲೆ ಏನಕ್ಕೆ ಹಾಕೋದು? ಬಾಳೆ ಎಲೆ ಟೇಸ್ಟ್ ಆಗಿರುತ್ತೆ ಅಂತ. ಓಕೆ, ಆದರೂ ಅಡುಗೆ ಮಾಡೋದು ಕಲಿಬೇಕಮ್ಮ. ಕಲ್ತ್ರೆ ಅದ್ಭುತವಾಗಿರುತ್ತೆ. ಅರ್ಜೆಂಟ್ಗೆ ಮಾಡ್ಕೋಬೋದಾ? ಹೌದು, ಏನಾದ್ರೂ ಒಂದು ಕಲಿತೀನಿ. ನಾನು ಕಲಿತೀನಿ, ಅಡಿಗೆ ಮಾಡೇ ಮಾಡ್ತೀನಿ. ಒಂದಲ್ಲ ಒಂದಿನ ಮಾಡೇ ಮಾಡ್ತೀನಿ. ತಿನ್ಬೇಕು. ಯಾವಾಗ ಮಾಡ್ಕೊಡ್ತೀಯ? ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನಿನಗೆ ಕಷ್ಟ ಆಗ್ಬಿಡುತ್ತೆ. ಎಲ್ಲದಕ್ಕೂ ನೀನೇ ಮಾಡು ಅಂತೀಯ. ಎಗ್ ರೈಸ್ ಹೆಂಗ್ ಮಾಡಿದೆ, ತಿನ್ನಕ್ಕೆ ಆಗ್ದಿರೋ ತರ ನೀನ್ ಮಾಡಿದ್ರೆ ಅರ್ಧಂಬರ್ಧ ಮೊಟ್ಟೆ ಬೇಯಿಸಿ. ನಾವೇನ್ ತಿನ್ನೋದು? ಅದಕ್ಕೆ ಕಾದಿದೆ. ನೀಟಾಗಿ ಕಲ್ತ್ಬಿಟ್ಟು ಮಾಡ್ತೀನಿ. ಈಗ ಕಾದಿರೋ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಚಿಕನ್ 65 ಬಿಡ್ತಾವ್ರೆ. ಗೊತ್ತಾ ಗೈಸ್, ಅವತ್ತೊಂದಿನ ಊರಿಗೆ ಹೋಗಿದ್ರು ಇವರು, ನನ್ನ ವೈಫು ಎಲ್ಲ ಊರಿಗೆ ಹೋಗಿದ್ರು. ಸರಿ ಅಡುಗೆ ಮಾಡೋಕ್ಕೆ ಏನು ಮಾಡೋದು ಅಂತ ಅಂದ್ಬಿಟ್ಟು, ಸರಿ ಎಗ್ ರೈಸ್ ಟ್ರೈ ಮಾಡೋಣ ಅಂತ ಮಾಡಿಬಿಟ್ಟು ಅದು ನನಗೆ ಗೊತ್ತಿಲ್ಲ, ಮೊಟ್ಟೆ ಫುಲ್ಲು ಫ್ರೈ ಮಾಡಬೇಕು, ಅದು ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ಏನಾಯಿತು, ಫ್ರೈ ಮಾಡ್ತಾ ಅದು ಸ್ಮೆಲ್ಲೇ ಹೋಗಿಲ್ಲ. ಸೀದಾ ರೈಸ್ ಎತ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ರೈಸೆಲ್ಲ ಮಾಡಿಕ್ಕಿದ್ರು, ಅದಕ್ಕೆ ಎಗ್ ರೈಸ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ರೈಸ್ ಹಾಕ್ಬಿಟ್ಟಿದ್ದೀನಿ, ಅದನ್ನ ನೋಡಿದ್ರೆ ಬೆಂದೇ ಇಲ್ಲ ಮೊಟ್ಟೆ. ನಾವು ಮಾಡಿದ್ರೆ ಎಷ್ಟು ಮಾತಾಡ್ತಾ ಇದ್ದೆ ಹೇಳ? ಮಾಡಿದ್ರೆ ಮಾತಾಡ್ತಾ ಇದ್ದೆ. ಹೌದು, ಅವ್ರವ್ರು ಮಾಡಿದ್ರೆ ಗೊತ್ತಾಗುತ್ತೆ ಏನ್ ತಪ್ಪಾದ್ರೆ ಇದೇ ತಪ್ಪಾಗಿದೆ ಅಂತ. ಆಮೇಲೆ ಸರಿ ಅಂತಂದ್ಬಿಟ್ಟು ಬಿಸಿ ಇದ್ದಾಗ ಒಂದು 3 ತುತ್ತು ಚೆನ್ನಾಗಿ ತಿನ್ಕೊಂಬಿಟ್ಟೆ. ಸ್ವಲ್ಪ ಫ್ಯಾನ್ ಗಾಳಿಗೆ ಆರೋಯ್ತು. ಆಮೇಲೆ ತಿಂತಾ ಇದ್ದೀನಿ, ಫುಲ್ಲು ವಾಂತಿ ಬರೋಂಗೆ ಆಗೋಯ್ತು. ಆವತ್ತೇ ಲಾಸ್ಟು, ಇನ್ನು ಯಾವತ್ತೂ ಕಿಚನ್ ಕರೆ ಬರಬಾರ್ದು ಅಂತ ಡಿಸೈಡ್ ಆದೆ. ಬಟ್ ಇವಾಗ ಇವ್ರು ಮಾಡ್ತಾ ಇರೋ ಅಡುಗೆ ನೋಡ್ಬಿಟ್ಟು ಆಸೆ ಆಗ್ತಾಯಿದೆ ಅಡುಗೆ ಮಾಡೋದು ಕಲಿಬೇಕು ಅಂತ. 1 by 1 ಕಲಿತೀನಿ ನಾನು. ಕರೆಂಟ್ ಬೇರೆ ಹೋಗೋ ಥರ ಕಾಣ್ತಾ ಇತ್ತು. ಅದಕ್ಕೆ ಬೇಗ ಮಾಡಿಬಿಡು. ಕರೆಂಟ್ ಹೋದ್ರೆ ಮ್ಯಾಚ್ ನೋಡೋಕೆ ಭಾರಿ ಕಷ್ಟ ಆಗ್ಬಿಡುತ್ತೆ. ವೈಫೈ ಇರಲ್ಲ, ಟಿ ವಿ ಇರಲ್ಲ, ಮೊಬೈಲಲ್ಲಿ ಬರಲ್ಲ, ಎಲ್ಲೂ ಸಿಗಲ್ಲ. ತೆಗಿಯೋಣ. ಓಕೆ, ಈಗ ಚಿಕನ್ 65 ನೋಡಿ ಗೈಸ್. ಬಿರಿಯಾನಿ ಆಗಿದೆ, ದಮ್ ಮುಗೀತಾ? ದಮ್ ಆಯ್ತು. ಓಕೆ, ಎಲ್ಲ ನೋಡಿ ಗೈಸ್ ಎಷ್ಟು ಬೆಂದೋಗ್ಬಿಟ್ಟಿದೆ. ಬಿರಿಯಾನಿ ಆಗಿದೆ. ವಾವ್, ನೋಡಿ ಗೈಸ್ ಬಿರಿಯಾನಿ.
ಅಳತೆ ನೋಡಿ ಹಾಕಿದ್ರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ. ಇಲ್ಲ ಅಂದರೆ ಮುದ್ದೆ ಹಾಕ್ಬಿಡುತ್ತೆ. ನೋಡಿ ಗೈಸ್, ಚೆನ್ನಾಗಿ ಅಳತೆ ಮಾಡಿ ನೀಟಾಗಿ ಹಾಕಿದ್ರೆ, ನೀರಾಗಿರ್ಬೋದು ಅಕ್ಕಿ ಆಗಿರ್ಬೋದು ಅಳತೆ ಮಾಡಿ ಹಾಕಿ ಮಾಡಿದ್ರೆ ಬಿರಿಯಾನಿ ಬಿಡಿ ಬಿಡಿಯಾಗಿ ಸೂಪರಾಗಿ ಬರುತ್ತೆ. ಇಲ್ಲ ಅಂದರೆ ಮುದ್ದೆ 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 ರಾಗಿ ಮುದ್ದೆ. ಟೇಸ್ಟ್ ನೋಡೋಣ. ಚಲೋ ರೈಟ್. ಟೇಸ್ಟ್ ಹೇಗಿದೆ ನೋಡಪ್ಪ. ಬಿಸಿ ಬೇರೆ. ವಾಸಕ್ಕೆ ಸಿಕ್ಕಾಪಟ್ಟೆ. ಏನಮ್ಮ ನಾನು ಓದ್ತೀನಿ ತಿನ್ಸೋ. ಹಾಂ, ಟೇಸ್ಟ್ ಹೇಗಿದೆ ನೋಡಿ. ಸೂಪರ್ ಆಗಿದೆ, ಸಾಕಾಗಿದೆ. ಬಿಸಿ ಚಿಕನ್ 65 ಸೂಪರ್ ಆಗಿದೆ. ಬಿರಿಯಾನಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. RCB ಫೈನಲ್ ಮ್ಯಾಚ್ಗೆ ಬಿರಿಯಾನಿ ಮತ್ತು ಚಿಕನ್ 65 ಸೂಪರ್ ಆಗಿದೆ. ಎಣ್ಣೆ ಹೊಡಿಯೋರ್ಗೆ ಒಳ್ಳೆ ಸೈಡ್ಸ್ ಇದು. ಚಿಕನ್ 65 ಇತ್ತು, ಮಸ್ತ್ ಟೇಸ್ಟು. ಇವತ್ತು ಗೆಲ್ಲದೆ RCB. ಜೈ RCB. ಬಿರಿಯಾನಿ ಸೂಪರ್. ನೀನು ಹೇಳಂಗೆ ಮಾಡ್ಕೊಟ್ಟಿದ್ದೀನಿ ತಾನೇ. ಥ್ಯಾಂಕ್ ಯು ಸೋ ಮಚ್. ಹಾಂ, ನೆಕ್ಸ್ಟ್ ಹಿಂಗೆ ಹೇಳ್ತೀನಿ, ಬೇರೆ ಬೇರೆ ಡಿಶಸ್ ಮಾಡ್ತಾ ಇರೋ. ಓಕೆ, ಸಿಗೋಣ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್. ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಬಾಯ್.